ಏಪ್ರಿಲ್ 11 ಶನಿವಾರದಂದು ಕಾಚರಕನಹಳ್ಳಿ ಪ್ರದೇಶದ ಸಾಮಾಜಿಕ ಕಾರ್ಯಕರ್ತೆ ಸನ್ಮಾನ್ಯ ಶ್ರೀಮತಿ ಶೋಭಾ ಜೆಪಿ ಅವರ ನೇತೃತ್ವದಲ್ಲಿ ಹಾಗೂ ವಿಜೆಎಸ್ ಫಿಟ್ನೆಸ್ ಸ್ಟುಡಿಯೋ ಕಲ್ಯಾಣನಗರ ಸಹಯೋಗದಲ್ಲಿ ಸಂಸ್ಥೆಯ ಮಾಲೀಕರಾದ ಸನ್ಮಾನ್ಯ ಜಾನ್ಸನ್ ರವರ ಮಾರ್ಗದರ್ಶನದಲ್ಲಿ 6K ವಾಕಥಾನ್ 2026 ಯಶಸ್ವಿಯಾಗಿ ನೆರವೇರಿತು. ಈ ವಾಕಥಾನ್ ಸಂಪೂರ್ಣವಾಗಿ ಸಾಮಾಜಿಕ ಕಲ್ಯಾಣ ಹಾಗೂ ಆರೋಗ್ಯಕರ ಜೀವನ ಶೈಲಿಗೆ ಪ್ರೇರಣೆ ನೀಡುವ ಉದ್ದೇಶದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಫಿಟ್ನೆಸ್ ಅಂಬಾಸಿಡರ್ ಶ್ವೇತಾ ಮೌರ್ಯ ಮತ್ತು ಸ್ಯಾಂಡಲ್ವುಡ್ ನಟ ಜಯಪ್ರಕಾಶ್ ರೆಡ್ಡಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ವಾಕಥಾನ್ ಕಲ್ಯಾಣ ನಗರದಿಂದ ಪ್ರಾರಂಭವಾಗಿ ಕಾಚರಕನಹಳ್ಳಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಸುಮಾರು 5.5 ರಿಂದ 6 ಕಿಲೋಮೀಟರ್ ದೂರವನ್ನು ಯಶಸ್ವಿಯಾಗಿ ಪೂರೈಸಿತು. ಈ ವಾಕಥಾನ್ನಲ್ಲಿ 300ಕ್ಕೂ ಹೆಚ್ಚು ಜನರು ಉತ್ಸಾಹದಿಂದ ಭಾಗವಹಿಸಿದರು. ಕಲ್ಯಾಣ ನಗರದ ಕಲ್ಟ್ ಕಲ್ಯಾಣ್ ನಗರ್ ಮತ್ತು ಮಲ್ಟಿಫಿಟ್ ಕಲ್ಯಾಣ್ ನಗರ್ ಸದಸ್ಯರು ಸಹ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ಸಾಹ ತುಂಬಿದರು. ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್ನ ಸಿಇಒ ಡಾಕ್ಟರ್ ಸಂಗೀತಾ ಅಮರನಾಥ್ ಅವರು ಎಲ್ಲ ಭಾಗವಹಿಸಿದವರಿಗೆ ಸ್ವಾಗತ ಕೋರಿದರು ಮತ್ತು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರ್ವಹಿಸಿದರು. ವಾಕಥಾನ್ನಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರಿಗೆ ಸನ್ಮಾನ್ಯ ಶೋಭಾ ಜೆಪೆ ಮತ್ತು ವಿಜೆಎಸ್ ಫಿಟ್ನೆಸ್ ವತಿಯಿಂದ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಭಾಗವಹಿಸಿದವರ ಸುರಕ್ಷತೆಯನ್ನು ಖಚಿತಪಡಿಸಲು ಆರ್ಕೆ ಹಾಸ್ಪಿಟಲ್ ವತಿಯಿಂದ ಆಂಬ್ಯುಲೆನ್ಸ್ ಸೌಲಭ್ಯವನ್ನು ಒದಗಿಸಲಾಯಿತು. ಟ್ರಾಫಿಕ್ ನಿಯಂತ್ರಣಕ್ಕೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಸಹಕಾರ ನೀಡಿದರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ ವನ್ಯ NGO ಅವರಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ರೂಟ್ ಮಾರ್ಷಲ್ ಆಗಿ ಸೇವೆ ಸಲ್ಲಿಸಿದ ಮಿಸ್ಟರ್ ಚಾಲ್ ರವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಕಾರ್ಯಕ್ರಮಕ್ಕೆ ಸ್ಥಳವನ್ನು ಒದಗಿಸಿದ ಪ್ರಮಿಳಾ ಅವರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಂಡ್ ಕಾರ್ಗೋ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ಭಾಗವಹಿಸಿದವರಿಗೆ ಬೆಳಗಿನ ಉಪಹಾರವನ್ನು ವ್ಯವಸ್ಥೆ ಮಾಡಿದ IDC ಹೋಟೆಲ್ ರವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಕಾರ್ಯಕ್ರಮದ ನಿರ್ವಹಣೆಗೆ RVSP ಗಿರೀಶ್ ಮತ್ತು RVSP ನಿಶಾ ಸೇರಿದಂತೆ ಎಲ್ಲ ವಾಲಂಟಿಯರ್ಸ್ಗಳಿಗೆ ಆಯೋಜಕರು ಧನ್ಯವಾದಗಳನ್ನು ತಿಳಿಸಿದರು. ಮಾಧ್ಯಮ ಸಂದರ್ಶನದಲ್ಲಿ ಮಾತನಾಡಿದ ಸನ್ಮಾನ್ಯ ಶ್ರೀಮತಿ ಶೋಭಾ ಜೆಪಿ ಅವರು, ನಾವು ರಸ್ತೆ ಸ್ವಚ್ಛತೆ, ನೀರಿನ ಟ್ಯಾಂಕ್ ವ್ಯವಸ್ಥೆ, ಕಸದ ನಿರ್ವಹಣೆ, ಪಾರ್ಕ್ ಸ್ವಚ್ಛತೆ ಸೇರಿದಂತೆ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು. 15 ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರೋ ಅವರು ಸಮಾಜದ ಒಳಿತಿಗಾಗಿ ಸದಾ ಸಿದ್ಧರಾಗಿದ್ದಾರೆ ಎಂಬುದನ್ನು ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ತೋರಿಸಿದರು. ಈ ವಾಕಥಾನ್ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸುವುದು ಮತ್ತು ಸಮಾಜದಲ್ಲಿ ಫಿಟ್ನೆಸ್ ಮಹತ್ವವನ್ನು ಹರಡುವುದು ಮುಖ್ಯ ಉದ್ದೇಶವಾಗಿದ್ದು, ಭಾಗವಹಿಸಿದ ಎಲ್ಲರೂ ಉತ್ಸಾಹದಿಂದ ನಡೆದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ ಸನ್ಮಾನ್ಯ ಶ್ರೀಮತಿ ಶೋಭಾ ಜೆಪಿ ರವರು ಸೋಷಿಯಲ್ ಆಕ್ಟಿವಿಸ್ಟ್ ಕಾಚರಕನಹಳ್ಳಿಯವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ ತಿಳಿಸಿದರು. ನಾವು ಚಿಕ್ಕ ವಯಸ್ಸಿಂದನೇ ಸ್ಪೋರ್ಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೆಂಟ್ ಜಾನ್ಸ್ ಹೈಸ್ಕೂಲಲ್ಲಿ ನಾನು ಓದಿರೋದು. ಅಲ್ಲಿ ಕಂಟಿನ್ಯೂಸ್ ಆಗಿ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಅಂದರೆ ನನ್ನ ಹೆಸರು ಅಲ್ಲಿ ಇವತ್ತು ಬೋರ್ಡಲ್ಲಿದೆ. ಸೊ ಆ ಒಂದು ಇನ್ಸ್ಪಿರೇಷನಲ್ಲಿ ನಾನು ಮುಂದೆ ಬಂದಿದ್ದು. ಹೋಗ್ತಾ ಸೆಂಟ್ ಜೋಸೆಫ್ ಕಾಮರ್ಸ್ ಸೇರಿಕೊಂಡೆ. ಅಲ್ಲಿನ ಸ್ಪೋರ್ಟ್ಸಲ್ಲಿ ಫುಟ್ಬಾಲ್, ಕ್ರಿಕೆಟನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. ಮಾಡ್ತಾ ಅದನ್ನು ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟೆ, ಯಾವತ್ತೂ ಹೆಂಗಾಗಿರಬೇಕು ಅಂತ. ಸೊ ಇವಾಗ ಎಕ್ಸಾಂಪಲ್ ನೋಡಿ, ಶ್ವೇತಾ ನಾನು ತುಂಬ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನೆಲ್ಲ ನೋಡಿದ್ರೆ ನಮಗೆ ಒಂದು ಇನ್ಸ್ಪಿರೇಷನ್. ಈ ಥರ ನಾವಿರಬೇಕು. ನಾವು ಎಷ್ಟು ನಮ್ಮ ದೇಹ ಕಡೆ ಗಮನ ಕೊಡ್ತೀವೋ ಅಷ್ಟು ಫಿಟ್ ಆಗಿರ್ತೀವಿ, ಕಾಯಿಲೆಗಳು ಬರಲ್ಲ, ದೂರ ಇರ್ತೀವಿ. ನಾನು ಏನು ಹೇಳ್ತೀನಿ ಎಲ್ಲರಿಗೂ ಅಂದರೆ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಏನಾದರೂ ಒಂದು ಅಟ್ಲೀಸ್ಟ್ ಒನ್ ಆ್ಯಕ್ಟಿವಿಟಿ ಆಫ್ ಬಾಡಿ ಟೇಕ್ ಕೇರ್ ಮಾಡಲೇಬೇಕಾಗುತ್ತೆ. ಇದರಲ್ಲಿ ವಾಕಿಂಗ್ ಆದರೂ ಮಾಡಲಿ, ಇಲ್ಲ ಜಾಗಿಂಗ್ ಮಾಡಲಿ, ಸೈಕ್ಲಿಂಗ್ ಮಾಡಲಿ, ಜಿಮ್ಗೆ ಹೋಗಲಿ, ಯೋಗ ಮಾಡಲಿ. ಇದರ ಡಿಫ್ರೆಂಟ್ ವೇ ಆಫ್ ಸ್ಪೋರ್ಟ್ಸ್ ಯು ಕ್ಯಾನ್ ಗೆಟ್ ಇನ್ ಟು. ಸೊ ಇದೆಲ್ಲ ಮಾಡಬೇಕು ಅಂತ ಎಲ್ಲ ವಯಸ್ಸಿಂದ ನಾನು ಕೋರ್ಕೊತೀನಿ. ಹೆಲ್ತನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳೋದು ನಾನು. ಈ ಎವ್ರಿ ಇಯರ್ ಅಂತ ಒಂದು ಕಮಿಟ್ಮೆಂಟ್ ಮಾಡ್ಕೊತೀವಿ ನಾವು. ಏನಂದರೆ ಇಯರ್ ಬಂದ್ರೇ ವಿ ಹ್ಯಾವ್ ಟು ಗೋ ಮೆಡಿಕಲ್ ಚೆಕಪ್ಪು, ಶುಗರ್ ಎಷ್ಟಿದೆ, BP ಎಷ್ಟಿದೆ ಅಂತ ಒಂದು ಆ ಕ್ಯೂರಿಯಾಸಿಟಿಯಲ್ಲಿ ಇರ್ತೀವಿ. ಅದು ಮಾಡಬಾರ್ದು. ರ್ಯಾಂಡಮ್ ಆಗಿ 3 ಮಂತ್ಸ್ಗೆ ಒನ್ಸ್ ಎಲ್ಲ ಏಜ್ ಅವರು ಹೋಗಿ ಚೆಕ್ ಮಾಡಿಕೊಂಡ್ರೆ ದಿ ಬಿ ಹೆಲ್ತ್ ಇಸ್ ವೆಲ್ತ್. ನಾವು ಹೆಲ್ತಿ ಆಗಿದ್ರೇ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿರೋ, ನಮ್ಮ ಫ್ರೆಂಡ್ಸ್ ಹತ್ರ ಚೆನ್ನಾಗಿರೋದು. ದುಡ್ಡು ಎಷ್ಟು ಇಟ್ಕೊಂಡಿದ್ರೆ ಏನು, ಹೌ ಮಚ್ ಮನಿ ಯು ಹ್ಯಾವ್, ಇಟ್ಸ್ ಅ ವೇಸ್ಟ್, ಇಟ್ಸ್ ಅ ಡಸ್ಟ್ಬಿನ್. ಬಟ್ ಹೌ ಮಚ್ ವೆಲ್ತ್ ಯು ಹ್ಯಾವ್, ಇಟ್ಸ್ ಫುಲ್ ಆಫ್ ಗೋಲ್ಡ್ ಆ್ಯಂಡ್ ಆರ್ನಮೆಂಟ್ಸ್ ಆ್ಯಂಡ್ ದ ಸ್ಟಮಕ್ ಇಸ್ ಫುಲ್. ನಿಮ್ಮ ಹೊಟ್ಟೆ ಅಂದರೆ ದೇಹ ಯಾವಾಗ ಎನರ್ಜಿ ಇರುತ್ತೋ ಆವಾಗಲೇ ನಾವು ಏನೇ ಕಾರ್ಯಕ್ರಮ ಮಾಡ್ಬೋದು. ಅದೇ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. So I request everybody to be fit, go to gym, walk, do some activities, and we have some ಇವಾಗ ಜಾಸ್ತಿ NGOಗಳೆಲ್ಲ ಬಂದಿದೆ. ನಮ್ಮ ಶಿಲ್ಪ ಅಂತ ಶಿಲ್ಪ
ನಮ್ಮ ಇವರು ಶಿಲ್ಪ ಅಂತ ಇವರು ಎಂಜಾಯ್ ಅಂತ ಬಂದಿರೋದು. ಇವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಎಕ್ಸಸೈಸ್ ಥರ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಮಾರ್ನಿಂಗಲ್ಲಿ ಜನ ಸೇರಿಸ್ತಾರೆ. ಈ ಇಟ್ಸ್ ಕಾಲ್ ಕ್ಲಾತಿಂಗ್, ರೈಟ್? ಇದು ಪ್ಲಾಸ್ಟಿಕ್ಸ್ ಕೊಟ್ಬಿಟ್ಟು ಬಾಟಲ್ಸ್ ಎಲ್ಲ ಇದ್ದರೆ ಅದನ್ನು ಕಲೆಕ್ಟ್ ಮಾಡಿ BBMP ಸ್ಪಾಟಲ್ಲಿ ಇರ್ತಾರೆ. BBMP ಅವರು ತಗೊಂಡೋಗ್ತಾರೆ. ಇದೊಂದು ಆ್ಯಕ್ಟಿವಿಟಿ ಮಾಡ್ತಾರೆ ಶ್ವೇತಾ ಅಂತ. ಆಮೇಲೆ ನನ್ನ ಒನ್ ಮೋರ್ ಟೈಮ್ ಬಂದು ಲಯನ್ಸ್ ಕ್ಲಬ್ ನಾನು ಏನೇ ಮಾಡಿದ್ರು ದೇ ಆರ್ ಕಮಿಂಗ್ ಆ್ಯಂಡ್ ಹೆಲ್ಪಿಂಗ್ ವಿತ್ ಮೀ ವಿತ್ ಫ್ರೀ ಮೆಡಿಕಲ್ ಚೆಕಪ್, ಬಾಡಿ ಕೌಂಟ್ ಅದೆಲ್ಲ ಮಾಡ್ತಾರೆ. ಐ ಥ್ಯಾಂಕ್ಸ್ ಜಾರ್ಜ್ ಸರ್. ಕ್ಯಾನ್ ಯು ಹ್ಯಾವ್ ಒನ್ ವರ್ಡ್ ಪ್ಲೀಸ್ ಕಮ್? No, come. You just focus my here. So he always supports me from Lions Club, and end of the day, everybody here has supported us to make this event a grand success, and many more to come. I'll be doing it on a larger scale with support of everybody who's there. I request everybody to take care of the health, take care of the family, and the rest is pray to God, be a God believer, God fearing guy. I am a God fearing guy. So they were ಭಯ ಭಕ್ತಿ ಇರಲಿ. ಸೊ ಥ್ಯಾಂಕ್ಸ್ ಎವ್ರಿಬಡಿ. ಹಾಗೆ ಬ್ರೇಕ್ಫಾಸ್ಟ್ ಏನಾದರೂ ಕಮ್ಮಿ ಆಗಿದ್ರೆ I actually want to thank the traffic police from Banaswari who supported us, law and order police who have supported us, and I also want to thank Sangeeta ma'am who's done the VJ from the start to the end. So she's a Vedic numerology she does. She's an handwriting expert. She's got a firm Hastalekha. She does lots of handwriting. So she will be sharing a card. Anybody wants to know about Vedic astrology and numerology, handwriting, you can just give it a call. Sangeeta ma'am. This is the only way we can push each other. And yes, of course, it's very inspiring to see all known faces very happy. And throughout the way, they were very, excited. So you tell them to go have breakfast after the walk, or what is it? Of course, they can have it. Daytime, no problems. But in the night, we should have little lighter food. So looking at the crowd, more of women are there. Yeah. So nowadays, women is becoming a big change for society. And always, I personally support women for their upliftment. One or other way, we keep supporting them. So for women, what steps you want to take and what suggestion you want to give them? See, there are many challenges for the women because there are throughout, like after delivery, I was 85 kgs. How I lost weight and how I got into the fitness. But that's how it is. The more you get challenges, the more you will be all, strong. What do you want to tell for the young crowd? The young crowd, I mean to say, from 15 years, because after 10th, people are getting active. 15 to 18, what advice you want to give for the young crowd on fitness? Well, I always tell them, just participate. It's not about winning. It's not about, you are going and you are getting some prizes or something, but it's always participation. Participation is very, very important. So that your end note is participate, whether you make it or no. And one more thing, nothing is impossible. Just keep trying, keep pushing yourself, keep your focus on, and you'll. Finally, I want to ask you, what is the secret behind your glamour? You're looking so nice, gorgeous. You're setting an example to all the young women and the old women and everybody. So, what do you feel? I always have this in mind that I don't lose hope, and I keep my focus on. That is the only thing I keep in mind. Being a pastry girl, an ambassador for India, so you are more into exercise. Yeah, at one point I've done 112 kilometers also in 24 hours. Oh, that's nice. So, like right now, I'm just into 21 kilometers and 10 kilometers. Yeah. We were so happy you came for us. You supported all the gyms. You supported youngsters, outsiders. We're very happy on that. And this day we'll try to facilitate you also. Thank you. We'll facilitate. ಬೇರೆ ಇದು ನಡೆಯೋದಲ್ಲ ವಾಕತ್ತಲ್ಲ ಲೈಫ್ ಸ್ಟೆಪ್ಸ್ ಫಾರ್ ಹೆಲ್ದಿ ಲೈಫ್ ಅಂತ. ಸೊ ವಿ ಹ್ಯಾಡ್ ಟು ಬಿ ಪಾಸಿಟಿವ್ ಮೈಂಡೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಫಿಟ್ನೆಸ್ ಮಾಡಲೇಬೇಕು ಹೆಲ್ದಿ ಲೈಫ್ಗೆ. ಯಾರು ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಏರೋಬಿಕ್ಸ್ ಇರ್ಬೋದು, ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಇಟ್ಸ್ ಕಂಪಲ್ಸರಿ ಹೆಲ್ತ್ ಇದೆ. ಸೊ ಎಲ್ಲರೂ ಫಿಟ್ ಆಗಿರಬೇಕು. ಯಾವಾಗೂ ಫಿಟ್ನೆಸ್ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತೀನಿ. Actually, we should have started early. We should have completed 6K. We only completed 4K. So next time we'll make sure that we'll start early and finish early. Thanks for JP and his team and mainly our VJs fitters who have
we're all coming because of them only. VJS Fitness are working out from more than 12 years. So it's our morning when we start with VJS. So all the best for VJS. I request all the members who come here, please join for a trial class in VJS so that we can know how intense our workout is, and it will be very, very great so that people come and join. Alvin always gives one class. I'll ask him to give 2 trial classes. You please come. This is my assurance. You can come there and join. All the best. Thank you. And I'm sure today's Oh my God. Experience of this walk that we have been. yes, we have so many participants coming along. Yeah, it's been a really inspiring, audience that we had, and I could see that everybody was so into, so encouraging towards each other while the walk. The experience was very good, very happy and smiling, I guess. Amazing. What makes you inspired to come to VGS? It's a place, people, or your friends. It's, we have an amazing, hot, handsome owner. That's the first thing. That's the secret of VGS. Of course, then we have amazing friends and crazy trainers, and it's a vibe. VGS is a vibe. That's the amazing thing. Kudos to all the VGS trainers. Happy